ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಮಸಾಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಇದಕ್ಕೆ ಫಸ್ಟಿಗೆ ನಾವು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು, ಒಂದು 2 ಸ್ಪೂನಷ್ಟು ಖಾರ ಹಾಕಬೇಕು, 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು 5ರಿಂದ 6 ನಿಮಿಷ ಇದನ್ನು ನಾವು ಬೇಯಿಸಕ್ಕೆ ಬಿಡೋಣ. ಇವಾಗ ಇದು ಬೇಯಿದ್ರಾಗೆ ನಾವು ಒಂದು ಮಸಾಲ ರೆಡಿ ಮಾಡೋಣ. ಬೇಯಿದ್ರಾಗ ಒಂದು ಚಿಕ್ಕದಾಗಿ ಪಾನ್ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೋಬೇಕು, ಒಂದು ಟೊಮಾಟೊ ಹಾಕಿಬಿಟ್ಟು ಇವೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು ನೋಡಿ. ಒಂದು ಚಕ್ಕೆ, 1 ಪೀಸ್ 2 ಪೀಸಷ್ಟು, 3 ಲವಂಗ, 4-5 ಕಾಳು ಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ. ಇವಾಗ ನಾವು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಒಂದು ದಪ್ಪ ಇದನ್ನು ಒಂದು ಜೊತೆ ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಅರ್ಧ ಫ್ರೈ ಆಗಿಂದ 1 ಸ್ಪೂನಷ್ಟು ನಾವು ಎಣ್ಣೆ ಹಾಕೋಬೇಕು. ಫಸ್ಟ್ ಇದು ಅರ್ಧ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, 1 ಇಂಚಷ್ಟು ನಾವು ಶುಂಠಿ ಹಾಕೊಳ್ಳೋಣ. ಇವಾಗ ಒಂದು 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಚಿಕ್ಕದು ನಾವು ನಾಷ್ಟ ಎಲ್ಲ ತಿಂತೀವಲ್ಲ, ಅದೇ ಸ್ಪೂನಿಂದ ನಾವು ಇದು ಎಣ್ಣೆ ಹಾಕಬೇಕು. ಚಿಕನ್ ನಾವು ಖಾರ, ಉಪ್ಪು, ಅರಿಶಿನ ಪುಡಿ ಹಚ್ಚಿರ್ತೀವಲ್ಲ, ಆವಾಗ ನೀವು ಈರುಳ್ಳಿ ಒಗ್ಗರಣೆ ಹಾಕಕ್ಕೆ ಹೋಗಬಾರ್ದು. 2 ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಕು. ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿದ್ದು ಸ್ವಲ್ಪ ಒಂದು 5 ನಿಮಿಷ ನಾವು ಅದನ್ನು ಬೇಯಿಸ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ರುಬ್ಕೋಬೇಕು. ಇನ್ನೂ ಚೆನ್ನಾಗಿದೆ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇದು ಸ್ವಲ್ಪ ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಂದು ಅರ್ಧ ಹಿಡಿಯಷ್ಟು ನಾವು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ಹಾರಕ್ಕೆ ಬಿಡೋಣ. ಆರಿದ ನಂತರ ಇದನ್ನು ರುಬ್ಕೊಂಬರೋಣ. ಇವಾಗ ತಣ್ಣಗಾಗುತ್ತೆ. ಇದು ಜಾರ್ ಇಟ್ಕೋಬೇಕು. ಇದು ತಣ್ಣಗಾಗಿದೆ. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಬರೋಣ. ರುಬ್ಕೊಂಬಂದ್ಬಿಟ್ಟು ಇವಾಗ ಏನು ನಾವು ಚಿಕನ್ ಇಟ್ಟಿದ್ದೀವಲ್ಲ ಅದ್ರಾಗ ಹಾಕಿಬಿಟ್ಟು ನಾವು ಗ್ರೇವಿ ಮಾಡೋಣ. ಸೂಪರಾಗಿರುತ್ತೆ. ನೋಡಿ, ಈ ಥರ ನಾವು ರುಬ್ಕೋಬೇಕು. ಇವಾಗ ರುಬ್ಕೊಂಡ್ಬಿಟ್ಟು ಚಿಕನ್ 5 ನಿಮಿಷ ಆಗಿದೆ. ನಾವು ಇದಕ್ಕೆ ಗ್ರೇವಿಗೆ ಹಾಕೋಣ ಬನ್ನಿ. ನೋಡಿ, ಎಷ್ಟು ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ ಪುಡಿ ಎಲ್ಲ ಹಿಡಿದಿರುತ್ತೆ. ಇದು ನೀವು ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಈ ಥರ ಬೇಯಕ್ಕೆ ಫಸ್ಟ್ ಇಡಬೇಕು. ಇವಾಗ ನಾನು ಮಸಾಲೆ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ನಮ್ಮ ಗ್ರೇವಿಗೆ ಎಷ್ಟು ನೀರು ಬೇಕೋ ನೋಡಿ ಜಾರ್ ತೊಳೆದು ನಾವು ಹಾಕೊಳ್ಳೋಣ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ನಾನು ಉಪ್ಪು ಫಸ್ಟೇ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೆ. ಈಗ ಇನ್ನೊಂದು ಅರ್ಧ ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಗರಂ ಮಸಾಲೆ ಹಾಕೊಳ್ಳೋಣ. ನೋಡಿ, ಇವಾಗ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಮಗೆ ಗ್ರೇವಿಗೆ ಎಷ್ಟು ಬೇಕೋ ನಾವು ಜಾರ್ ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕೋಣ. ಚೆನ್ನಾಗಾಗುತ್ತೆ. ಗ್ರೇವಿ ಮಾತ್ರ ಸೂಪರಾಗಿ ಆಗುತ್ತೆ. ಸ್ವಲ್ಪ ಇದಕ್ಕೆ ನಾವು ಜಾರ್ ತೊಳೆದು ನೀರು ಹಾಕಿಬಿಟ್ಟು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕೊಳ್ಳೋಣ ಬನ್ನಿ. ನೋಡಿ, ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಇದು ಜಾರ್ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಉಪ್ಪು ಖಾರ ನೋಡ್ಕೊಂಬಿಟ್ಟು ನೀವು ಟೇಸ್ಟು ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಇದನ್ನು ನಾವು ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಇದನ್ನು ಬೇಯಕ್ಕೆ ಬಿಡೋಣ. ನೋಡಿ, ರೆಡಿ ಆಗಿದೆ. ಇವಾಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಹಾಕ್ಬಿಟ್ಟು ತಿಂತಾ ಇದ್ದರೆ ರೈಸ್ಗಾಗಿರ್ಬೋದು, ಚಪಾತಿಗಾಗಿರ್ಬೋದು ಸೂಪರಾಗಿರುತ್ತೆ. ಯಾಕಂದರೆ ಈರುಳ್ಳಿ ಒಗ್ಗರಣೆ ಇರೋಲ್ಲ. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತದೆ. ಇದು ಗ್ರೇವಿ ಅಂತ ಸೂಪರಾಗಿರುತ್ತೆ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತಿನ್ನೋಕ್ಕೆ. ಇವಾಗ ಈ ಚಿಕನ್ ಈ ಥರ ನಾನು ಪ್ಲೇನ್ ಚಿಕನ್ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.